ಮಹಾಗಣಾಧಿಪತಿಯೇ ನಮಃ. ಹೇಮಾಡ ಪಂತ ವಿರಚಿತ ಶ್ರೀ ಸಾಯಿ ಸಚ್ಚರಿತೆ. ಸದಾ ನಿಂಬವೃಕ್ಷಸ್ಯ ಮೂಲಾಧಿವಾಸಾತ್ ಸುಧಾಸ್ರಾವಿಣಂ ತಿಕ್ತಮಪ್ಯಾಮೃತಂ ತಂ ತರುಂ ಕಲ್ಪವೃಕ್ಷಾಧಿಕಂ ಸಾಧಯಂತಂ ನಮಾಮೀಶ್ವರಂ ಸದ್ಗುರುಂ ಸಾಯಿನಾಥಂ. ಶ್ರೀ ಸಾಯಿ ಸಚ್ಚರಿತೆ ಅಧ್ಯಾಯ 18. ಶ್ರೀ ಗುರುಭ್ಯೋ ನಮಃ. ಬಾಬಾ ತನ್ನ ಭಕ್ತರಿಗೆ ಮಾಡುವ ಉಪದೇಶ ವಿಚಿತ್ರವಾಗಿತ್ತು. ತಾಯಿಗೆ ತನ್ನ ಮಗುವಿನ ಮೇಲೆ ಅಪಾರ ಪ್ರೇಮವಿದ್ದರೂ ಅದರ ಆರೋಗ್ಯವನ್ನು ಗಮನದಲ್ಲಿರಿಸಿಕೊಂಡು ಕಹಿ ಔಷಧಿಯನ್ನು ಬಲಾತ್ಕಾರದಿಂದ ಕುಡಿಸುವಂತೆ ಅವರು ತಮ್ಮ ಭಕ್ತರಿಗೆ ಆಧ್ಯಾತ್ಮ ರಹಸ್ಯಗಳನ್ನು ಬೋಧಿಸುತ್ತಿದ್ದರು. ಅವರ ಬೋಧನೆ ಹಾಗೂ ರೀತಿ ನೀತಿಗಳು ರಹಸ್ಯವಾಗಿರುತ್ತಿರಲಿಲ್ಲ. ಶ್ರೀ ಬಾಬಾ ಅವರಂತಹ ಗುರುಗಳು ಮಾರ್ಗದರ್ಶನದಿಂದ ಭಕ್ತರ ಇಂದ್ರಿಯ ದೌರ್ಬಲ್ಯಗಳು ದೂರವಾಗಿ ವಿವೇಕ ಹಾಗೂ ವೈರಾಗ್ಯಗಳು ಮೂಡುತ್ತಿದ್ದವು. ಅವರು ಉದ್ಧಾರವಾಗುತ್ತಿದ್ದರು. ನಮ್ಮ ಅಭೀಷ್ಟಗಳು ಸದ್ಗುರುಗಳ ಸಹವಾಸದಲ್ಲಿದ್ದರೆ ನೆರವೇರುತ್ತವೆ. ನಮ್ಮ ಪ್ರಗತಿ ಗುರುಗಳ ಅನುಗ್ರಹದಿಂದ ಮಾತ್ರ ಸಾಧ್ಯವಾಗುತ್ತವೆ. ಒಮ್ಮೆ ಸಾಠೆ ಎಂಬುವರಿಗೆ ವ್ಯಾಪಾರದಲ್ಲಿ ಅಪಾರ ನಷ್ಟವಾಯಿತು. ಅವರಿಗೆ ಮನೆಯಲ್ಲೂ ಶಾಂತಿ ದೊರೆಯಲಿಲ್ಲ. ದಿಕ್ಕು ತೋಚದಾಯಿತು. ಅವರ ಸ್ನೇಹಿತರು, ನೀವು ಶಿರಡಿಗೆ ಹೋದರೆ ಎಲ್ಲವೂ ಸರಿ ಹೋಗುತ್ತದೆ ಎಂದು ಸಲಹೆ ಮಾಡಿದಾಗ ಅವರು ಶಿರಡಿ ತಲುಪಿದರು. ಸಾಠೆಯವರು ಶಿರಡಿಯಲ್ಲಿ ಶ್ರೀ ಗುರುಚರಿತ್ರೆಯನ್ನು 1 ವಾರ ಶ್ರದ್ಧೆಯಿಂದ ಪಠಿಸಿದರು. ಶ್ರೀ ಬಾಬಾ ಅವರು ತಮಗೆ ಶ್ರೀ ಗುರುಚರಿತ್ರೆಯನ್ನು ವಿವರಿಸುತ್ತಿದ್ದಂತೆ ಕನಸಿನಲ್ಲಿ ಕಂಡ ಕಾಕ ಅವರಲ್ಲಿ ಕೇಳಿದಾಗ ಈ ಗ್ರಂಥವನ್ನು ಮತ್ತೊಮ್ಮೆ ಪಠಿಸಲು ಬಾಬಾ ಅವರು ಸೂಚನೆಯಾಯಿತು. ಇದೇ ಸಮಯದಲ್ಲಿ ಬಾಬಾ ಅವರ ಪಾದಗಳನ್ನೊತ್ತುತ್ತಿದ್ದ ಹೇಮಾಡ ಪಂತರು ತಮ್ಮ ಮನಸ್ಸಿನಲ್ಲಿ, ನಾನು 40 ವರ್ಷದಿಂದಲೂ ಶ್ರೀ ಗುರುಚರಿತ್ರೆ ಪಾರಾಯಣ ಮಾಡುತ್ತಿದ್ದೇನೆ, ನನಗೇನು ಪ್ರತಿಫಲ ಸಿಗಲಿಲ್ಲ, ಆದರೆ ಇವರಿಗೆ 7 ದಿನಗಳಲ್ಲಿ ಫಲ ದೊರೆಯಿತಲ್ಲ ಎಂಬ ಯೋಚನೆ ಮಾಡುತ್ತಿದ್ದರು. ಇದು ಬಾಬಾ ಅವರಿಗೆ ತಿಳಿದು, ಹೇಮಾಡ ಪಂತರಿಗೆ, ಹೋಗು, ನೀನು ಶ್ಯಾಮನಿಂದ 15 ರೂಪಾಯಿ ತೆಗೆದುಕೊಂಡು ಬಾ ಎಂದರು. ಹೇಮಾಡ ಪಂತರು ಕೂಡಲೇ ಅವರ ಆಜ್ಞೆ ಪಾಲಿಸಿದರು. ಶ್ಯಾಮ ಅವರು, ನನ್ನ ಹತ್ತಿರ ಈಗ ಹಣವಿಲ್ಲ, ದಕ್ಷಿಣೆಗೆ ಬದಲಾಗಿ ನನ್ನ 15 ನಮಸ್ಕಾರಗಳನ್ನು ತೆಗೆದುಕೊಂಡು ಹೋಗು ಎಂದರು. ಅವರು ಈ ಬಗ್ಗೆ ಶ್ಯಾಮರಿಗೆ ಒಂದು ಪ್ರಸಂಗವನ್ನು ಹೇಳಿದರು. ರಾಧಾಬಾಯಿ ದೇಶ್ಮುಖ ಅವರು ಬಾಬಾ ಅವರ ಭಕ್ತರು. ಒಮ್ಮೆ ಬಾಬಾ ಅವರಿಂದ ಉಪದೇಶ ಪಡೆಯಬೇಕು ಎಂದು ನಿರ್ಧರಿಸಿದರು. ಬಾಬಾ ಅವರಿಂದ ಉಪದೇಶ ದೊರೆಯುವವರೆಗೂ ತಾನು ಆಹಾರ ಸ್ವೀಕರಿಸುವುದಿಲ್ಲವೆಂದು ಹಠ ಹಿಡಿದರು. ಇದರಿಂದ ಶ್ಯಾಮ ಅವರಿಗೆ ಗಾಬರಿಯಾಗಿ, ಹೇ ಗುರು, ಇದೆಂತಹ ಲೀಲೆ, ದಯಮಾಡಿ ಈ ಮಹಿಳೆಯನ್ನು ಅನುಗ್ರಹಿಸಬಾರದೆ ಎಂದು ಬಾಬಾ ಅವರನ್ನು ಪ್ರಾರ್ಥಿಸಿದರು. ಬಾಬಾ ಅವರಿಗೆ ವಿಷಯ ತಿಳಿಯಿತು. ಅವರು ರಾಧಾಬಾಯಿ ಅವರನ್ನು ಕರೆದು, ತಾಯಿ, ನೀವೇಕೆ ಇಷ್ಟು ತೊಂದರೆ ತೆಗೆದುಕೊಳ್ಳುವಿರಿ? ನಾನು ನಿಮ್ಮ ಮಗನೆಂದು ತಿಳಿದು ನನ್ನ ಮಾತು ಕೇಳಿ, ನಿಮಗೆ ಒಳ್ಳೆಯದಾಗುತ್ತದೆ ಎಂದು ಈ ಬಗ್ಗೆ ಪ್ರಸಂಗವೊಂದನ್ನು ತಿಳಿಸಿದರು. ನನಗೆ ಒಬ್ಬ ಗುರುವಿದ್ದರು. ಅವರು ತುಂಬ ದಯಾಮಯರು. ನಾನು ಬಹಳ ಕಾಲ ಅವರ ಸೇವೆ ಮಾಡಿದರೂ ಅವರು ಮಂತ್ರೋಪದೇಶ ಮಾಡಲಿಲ್ಲ. ಒಂದು ದಿನ ಅವರು 2 ಕಾಸು ದಕ್ಷಿಣೆ ನೀಡು ಎಂದರು. ನಾನು ಅವರಿಗೆ ಇದನ್ನು ತಕ್ಷಣ ಕೊಟ್ಟೆ. ಅದು ಹಣವಲ್ಲ, ದೃಢ ನಂಬಿಕೆ ಹಾಗೂ ತಾಳ್ಮೆ. ಇವೇ ಆ 2 ಕಾಸುಗಳು. ನಾನು 12 ವರ್ಷಗಳ ಕಾಲ ಗುರುಗಳ ಸೇವೆ ಮಾಡಿದೆ. ನನ್ನ ಮನಸ್ಸನ್ನು ಸದಾ ಅವರಲ್ಲಿಟ್ಟಿದ್ದೆ. ತಾಳ್ಮೆಯೇ ಪಾಪಗಳನ್ನು ಕಳೆದು ಸಂಸಾರ ಸಾಗರವನ್ನು ದಾಟಿಸುವ ದೋಣಿಯಾಗಿದೆ. ಇದೇ ಮಾನವನಿಗೆ ಭೂಷಣವಾಗಿದೆ. ಹೀಗೆ ಶ್ರದ್ಧೆ ಮತ್ತು ತಾಳ್ಮೆ 2 ಗುಣಗಳು ಅವಳಿ ಸೋದರರಂತೆ. ನನ್ನ ಗುರುಗಳು ನನಗೆ ಯಾವ ಮಂತ್ರವನ್ನೂ ಉಪದೇಶಿಸಲಿಲ್ಲ. ಇದಕ್ಕೆ ಯಾವ ಶಾಸ್ತ್ರ ಪಾಂಡಿತ್ಯವೂ ಸಾಧನೆಯೂ ಬೇಕಾಗಿಲ್ಲ. ಗುರುವೇ ದೇವರೆಂದು ಆರಾಧಿಸುವವರು ಸದಾ ಗುರುಗಳ ಆಶೀರ್ವಾದ ಪಡೆಯುತ್ತಾರೆ. ರಾಧಾಬಾಯಿ ಶ್ರೀ ಬಾಬಾ ಮಾತು ಕೇಳಿ ಪೂರ್ಣ ವಿಶ್ವಾಸದಿಂದ ತನ್ನ ಉಪವಾಸ ತೊರೆದರು.
ಇದನ್ನು ಕೇಳಿದ ಹೇಮಾಡ ಪಂತರು ಆಶ್ಚರ್ಯಚಕಿತರಾದರು. ಅಷ್ಟರಲ್ಲೇ ಆರತಿಯ ಸಮಯವಾಯಿತು. ಬಾಬಾ ಅವರು ಹೇಮಾಡ ಪಂತರಿಂದ ರಾಧಾಬಾಯಿ ಅವರ ಕಥೆಯನ್ನು ಕೇಳಿ, ಇದರಿಂದ ನಿನಗೆ ಶಾಂತಿ ದೊರೆಯುತ್ತೆ ಎಂದು ಕೇಳಿದರು. ಹೇಮಾಡ ಪಂತರು, ಹೌದು ಬಾಬಾ, ನನಗೆ ಈಗ ಶಾಂತಿ ದೊರಕಿದೆ ಎಂದರು. ಶ್ರೀ ಬಾಬಾ ಅವರು, ನನ್ನ ರೀತಿ ಅದ್ವಿತೀಯವಾಗಿದೆ. ಆತ್ಮಜ್ಞಾನವು ಸಿಗಬೇಕಾದರೆ ಭಕ್ತಿಯು ಅತ್ಯಗತ್ಯ. ಇದನ್ನು ನಿರಂತರವಾಗಿ ಅಭ್ಯಾಸ ಮಾಡಬೇಕು. ಆಸೆಗಳನ್ನು ತೊರೆದು ಭಗವಂತನಲ್ಲಿ ಮನಸ್ಸನ್ನು ಇಟ್ಟರೆ ಗುರಿಯನ್ನು ಸಾಧಿಸಬಹುದು. ಸದಾ ನನ್ನ ರೂಪವನ್ನು ಧ್ಯಾನಿಸಿ. ಇದರಿಂದ ನಿಮ್ಮ ಮನಸ್ಸಿನ ಕೀಳು ಭಾವನೆಗಳು ದೂರವಾಗಿ ಅದು ಬ್ರಹ್ಮನಲ್ಲಿ ಸೇರಿ ಹೋಗುತ್ತದೆ ಎಂದರು. ಬಾಬಾ ಗುರು ಶಿಷ್ಯರ ಸಂಬಂಧದ ಬಗ್ಗೆ ಒಂದು ಸುಂದರವಾದ ಹೋಲಿಕೆ ನೀಡಿದ್ದಾರೆ. ಆಮೆ ಒಂದು ದಡದಲ್ಲಿದ್ದು ಅದರ ಮರಿಗಳು ಇನ್ನೊಂದು ದಡದಲ್ಲಿದ್ದು ತಾಯಿ ಆಮೆಯ ನೋಟವೇ ಮರಿಗಳಿಗೆ ಆಹಾರ. ಹಾಗೆಯೇ ಗುರುದೃಷ್ಟಿಯೇ ಶಿಷ್ಯರಿಗೆ ವರ. ಹೀಗೆ ನುಡಿದ ಬಾಬಾ ಕಳ್ಳು ಸಕ್ಕರೆಯನ್ನು ಹೇಮಾಡ ಪಂತರಿಗೆ ನೀಡಿದರು. ಬಾಬಾ ಅವರ ವಚನಗಳು ಅಮೂಲ್ಯವಾದವು. ಅವುಗಳನ್ನು ಅನುಸರಿಸಿದರೆ ನಿಜವಾಗಿಯೂ ನಮಗೆ ಒಳ್ಳೆಯದಾಗುತ್ತದೆ ಎಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ 18ನೆಯ ಅಧ್ಯಾಯವು ಸಂಪೂರ್ಣವಾಯಿತು. ಶ್ರೀ ಸಾಯಿನಾಥಾಯ ನಮಃ.